ನಮಸ್ತೆ ಗೆಳೆಯರೆ, ಈ ನಿಮ್ಮ ಮಿಸ್ಟರ್ ಬ್ರೋ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ 1000 ಗ್ರಾಮ ಲೆಕ್ಕಾಧಿಕಾರಿಗಳ ಹುದ್ದೆಗೆ ನೇಮಕಾತಿ ಪ್ರಾರಂಭವಾಗಿತ್ತು. ಆದರೆ ಅಧಿಸೂಚನೆ ಹೊರಡಿಸಿದ ಪ್ರಕಾರ ಅರ್ಜಿ ಸಲ್ಲಿಸಲು ನೀಡಿದ ದಿನಾಂಕದಂದು ಅರ್ಜಿ ಸಲ್ಲಿಸುವ ಲಿಂಕನ್ನು ಪ್ರಕಟಿಸಿರಲಿಲ್ಲ. ನಂತರ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಮುಂದೂಡಲಾಗಿತ್ತು. ಇದೀಗ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿದೆ. ಆದರೆ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕದಿಂದಲೇ ಅರ್ಜಿ ಸಲ್ಲಿಸಲು ಬಹಳ ಕಷ್ಟವಾಗಿದೆ ಮತ್ತು ಪ್ರಾಬ್ಲಮ್ಸ್ ಎದುರಾಗುತ್ತಿದೆ. ಯಾವ್ಯಾವ ಪ್ರಾಬ್ಲಮ್ ಅಂದರೆ ಫೀಸ್ ಪೇ ಮಾಡಿದ್ದರೂ ಸಹ ರೀಪೇಮೆಂಟ್ ಕೇಳ್ತಾ ಇದೆ, ಮತ್ತು ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಿದರೂ ಕೂಡ ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದೆ. ಇದಕ್ಕೆ KA ಯಾವುದೇ ಮಾಹಿತಿ ದೊರಕಿಲ್ಲ. ಆದರೆ ಇದೀಗ KA ಟ್ವಿಟ್ಟರ್ನಲ್ಲಿ ಟ್ವೀಟ್ ಮಾಡಿರೋ ಮುಖಾಂತರ ಯಾರ್ಯಾರು ಅಪ್ಲೈ ಮಾಡಿ ಫೀಸ್ ಪೇಮೆಂಟ್ ಮಾಡಿದ್ದೀರಾ ಅವ್ರಿಗೆ ಯಾವುದು ಫೀಸ್ ಪೇಮೆಂಟ್ ಅಪ್ಡೇಟ್ ಆಗಿಲ್ಲ, ಅವರು ಇಮೇಲ್ ಮುಖಾಂತರ ಅವ್ರ ಫೀಸ್ ಪೇಮೆಂಟ್ ರಿಸಿಪ್ಟ್ನ ಇಮೇಲ್ ಮಾಡಬೇಕಾಗಿ ಹೇಳಿದೆ. ಯಾರ್ಯಾರು ಅಪ್ಲಿಕೇಶನ್ ಸಲ್ಲಿಸಿದಿರೋ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಫೋಟೋವನ್ನು ನೀವು ನೋಡ್ಬೋದು. ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಶುಲ್ಕ ಪಾವತಿ ಸಂಬಂಧ ಸಮಸ್ಯೆಗಳು ಎದುರಾದಲ್ಲಿ ಈ ಕೆಳಗಿನ ಲಿಂಕ್ಗೆ ಇಮೇಲ್ ಕಳಿಸಬೇಕು. ಶುಲ್ಕ ಪಾವತಿ ಅಪ್ಡೇಟ್ ಆಗದವರು ಹೀಗೆ ಮಾಡಬೇಕು. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಮೇ 4 ಕೊನೆಯ ದಿನ ಎಂದು ಟ್ವೀಟ್ ಮಾಡಿದೆ. ಇದು KA ಅಫಿಷಿಯಲ್ ಅಕೌಂಟಿಂದನೇ ಟ್ವೀಟ್ ಮಾಡಿರುವುದು. ಇನ್ನು ಯಾರ್ಯಾರು ವಿಲೇಜ್ ಅಕೌಂಟೆಂಟ್ಗೆ ಅರ್ಜಿ ಸಲ್ಲಿಸಿಲ್ವೋ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ವಾಟ್ಸಪ್ ಮಾಡಿ ವಿಲೇಜ್ ಅಕೌಂಟೆಂಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಳಿಸಿ ಅರ್ಜಿ ಸಲ್ಲಿಸಿಕೊಡಲಾಗುವುದು. ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಯಾರ್ಯಾರು ಪ್ರಿಪೇರ್ ಆಗ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.